ಎಲ್ಲರಿಗೂ ನಮಸ್ಕಾರ. ಎಲ್ಲೋ ಕುಳಿತವ್ರು ಯುದ್ಧ ಮಾಡೋದ್ರಿಂದ ನಮ್ಮ ಜೀಬಿಗೆ ಹೇಗ್ ಕತ್ರಿ ಬೀಳುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋ ವಾರ್ ಕೇವಲ ಎರಡು ದೇಶಗಳ ನಡುವೆ ಆಗ್ತಿರುವ ಕಿತ್ತಾಟ ಅಲ್ಲ. ಅದು ನಿಮ್ಮ ದಿನನಿತ್ಯದ ಬದುಕಿನ ಮೇಲೂ ಒಂದು ದೊಡ್ಡ ಬಾಂಬ್ ಹಾಕ್ತಾ ಇದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಇರಾನ್ ಯುದ್ಧದಿಂದಾಗಿ ಭಾರತದಲ್ಲಿ ವಾಟರ್ ಬಾಟಲ್ನಿಂದ ಹಿಡಿದು ಬಿಯರ್ ಬಾಟಲ್ ವರೆಗೆ ಏನೆಲ್ಲ ಹೊರೆ ಬೀಳುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ತೀನಿ. ಮೊದಲನೇದಾಗಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾಗಳು ಮಾಡ್ತಿರೋ ಅಟ್ಯಾಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಮಿಸೈಲ್ ಮತ್ತು ಡ್ರೋನ್ಗಳು ಗಾಳಿಯಲ್ಲೇ ಹಾರಾಡ್ತಿದಾವೆ, ಆದ್ರೂ ಕೂಡ ಅದರ ಅಸಲಿ ಪೆಟ್ಟು ಬೀಳ್ತಿರೋದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಇಡೀ ಜಗತ್ತಿಗೆ ಒಂದು ಎನರ್ಜಿ ಹೈವೇ ಇದ್ದಂಗೆ. ಜಗತ್ತಿನ ಟೋಟಲ್ ಪೆಟ್ರೋಲ್ ಮತ್ತು ಗ್ಯಾಸ್ ನ ಪೈಕಿ 20% ಅಷ್ಟು ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕವೇ ಹಾದು ಹೋಗ್ಬೇಕು. ಈಗ ಯುದ್ಧದ ಭೀತಿಯಿಂದ ಈ ರೂಟ್ ನಲ್ಲಿ ಶಿಪ್ಪಿಂಗ್ 90% ಭಾಗ ಡೌನ್ ಆಗ್ಬಿಟ್ಟಿದೆ. ರಿಸ್ಕ್ ಜಾಸ್ತಿ ಇರೋದ್ರಿಂದ ಹಡಗುಗಳು ಬರ್ತಾ ಇಲ್ಲ. ಇದರಿಂದ ಏನ್ ರಿಸಲ್ಟ್ ಬಂದಿದೆ ಅಂದ್ರೆ ಜಾಗತಿಕವಾಗಿ ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಆಲ್ರೆಡಿ ಇದ್ರ ಬೆಲೆ 30% ಜಂಪ್ ಆಗ್ಬಿಟ್ಟಿದೆ. ಸದ್ಯಕ್ಕೆ ಭಾರತಕ್ಕೆ ಬೇರೆ ಕಡೆಯಿಂದ ಆಯಿಲ್ ಬರ್ತಾ ಇದ್ರು ಕೂಡ ಮಿಡಲ್ ಈಸ್ಟ್ ಗಲ್ಫ್ ದೇಶಗಳಲ್ಲಿ ಪ್ರೊಡಕ್ಷನ್ ಮತ್ತು ಲೋಡಿಂಗ್ ಕಮ್ಮಿ ಆಗಿರೋದ್ರಿಂದ ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರುವಂತಹ ಚಾನ್ಸಸ್ ಇದೆ. ಹೀಗಾಗಿ ಗಾಡಿ ಓಡಿಸೋ ರೆಡಿ ಆಗ್ಬೇಕಷ್ಟೆ. ಇನ್ನೂ ಒಂದು ಶಾಕಿಂಗ್ ವಿಚಾರ ಏನ್ ಗೊತ್ತಾ? ಕೇವಲ ನಮ್ಮ ಗಾಡಿಗಳಿಗೆ ಹಾಕೋ ಎಣ್ಣೆ ಬೆಲೆ ಅಷ್ಟೇ ಅಲ್ಲ, ನಮ್ಮ ರೈತರು ಜಮೀನಿಗೆ ಹಾಕೋ ಗೊಬ್ಬರಕ್ಕೂ ಕೂಡ ಈಗ ಗ್ರಹಣ ಹಿಡಿದಿದೆ. ನಮ್ಮ ದೇಶದಲ್ಲಿ ಇವತ್ತಿಗೂ ಅರ್ಧಕ್ಕಿಂತ ಹೆಚ್ಚು ಜನ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ. ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಆರಂಭವಾಗಿ ಬಿತ್ತನೆ ಶುರು ಆಗುತ್ತೆ. ಆ ಟೈಮ್ ನಲ್ಲಿ ನಮಗೆ ಯೂರಿಯಾ ಮತ್ತು ಬೇರೆ ಬೇರೆ ರಸಗೊಬ್ಬರಗಳು ಸಿಕ್ಕಾಪಟ್ಟೆ ಬೇಕು. ನಾವು ಸೌದಿ, ಕತಾರ್ ಮತ್ತು ಇರಾನ್ ನಿಂದ ಈ ಫರ್ಟಿಲೈಸರ್ಸ್ ಗಳನ್ನ ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಆದ್ರೆ ವಾರ್ ಎಫೆಕ್ಟ್ ನಿಂದಾಗಿ ಸಪ್ಲೈ ಚೈನ್ ಕಟ್ ಆಗಿದೆ. ಹಾಗಾದ್ರೆ ಭಾರತದಲ್ಲೇ ಯೂರಿಯಾ ರೆಡಿ ಮಾಡೋಣ ಅಂದ್ರೆ ಅದಕ್ಕೆ ಬೇಕಾಗುವ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ LNG ಕೊರತೆ ಉಂಟಾಗಿದೆ. ಯಾಕೆ ಅಂದ್ರೆ ಆ ಗ್ಯಾಸ್ ಕೂಡ ಅಲ್ಲಿಂದಲೇ ಬರ್ಬೇಕು. ರೈತರಿಗೆ ತೊಂದರೆ ಆಗಬಾರ್ದು ಅಂತ ಸರ್ಕಾರ ತಾನೇ ನಷ್ಟ ಭರಿಸಿ ಸಬ್ಸಿಡಿ ನೀಡಿದ್ರು ಅಲ್ಟಿಮೇಟ್ ಆಗಿ ದೇಶದ ಬೊಕ್ಕಸಕ್ಕೆ ಇದು ಒಂದು ದೊಡ್ಡ ಹೊರೆಯಾಗತ್ತೆ. ಅಂದ್ರೆ ಪರೋಕ್ಷವಾಗಿ ನಾವೇ ಕಟ್ಟೋ ತೆರಿಗೆ ದುಡ್ಡು ಅಲ್ಲಿಗೆ ಹೋಗುತ್ತೆ. ಈಗ ಮತ್ತೊಂದು ಶಾಕಿಂಗ್ ವಿಚಾರ ಹೇಳ್ತೀನಿ ಕೇಳಿ. ಈ ದಗಿದಗಿಸೋ ಬೇಸಿಗೆಯಲ್ಲಿ ನಾವು ಬಾಯಾರಿಕೆಗೋಸ್ಕರ ಕುಡಿಯುವಂತಹ ನಾರ್ಮಲ್ ವಾಟರ್ ಬಾಟಲ್ ನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಸಿಗೋದು ಕೂಡ ಡೌಟ್ ಆಗ್ತಾ ಇದೆ. ಹೇಗಂತೀರಾ? ನೋಡಿ, ನಾವು ಬಳಸೋ ಪ್ಲಾಸ್ಟಿಕ್ ವಾಟರ್ ಬಾಟಲ್ ತಯಾರು ಮಾಡೋಕೆ PET ಅನ್ನೋ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಬೇಕು. ಇದು ನಮಗೆ ಗಲ್ಫ್ ದೇಶಗಳಿಂದ ಇಂಪೋರ್ಟ್ ಆಗ್ತಾ ಇತ್ತು. ಆದ್ರೆ ಈಗ ಹಡಗುಗಳು ಬರೋದು ಬಂದ್ ಆಗಿರೋದ್ರಿಂದ ಇದ್ರ ಬೆಲೆ ಕೆಜಿಗೆ 155ರಿಂದ ಬರೋಬ್ಬರಿ 185 ರೂಪಾಯಿಗೆ ಏರ್ಬಿಟ್ಟಿದೆ. ಕಚ್ಚಾ ವಸ್ತುಗಳು ಸಿಗದೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ 20% ಪ್ಲಾಸ್ಟಿಕ್ ಕಾರ್ಖಾನೆಗಳು ಬಂದ್ ಆಗಿದೆ. ನಮ್ಮ ದೇಶದಲ್ಲಿ ದಿನಕ್ಕೆ ಸುಮಾರು 15 ಕೋಟಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಸೇಲ್ ಆಗ್ತಾ ಇತ್ತು. ಒಂದು ಬಾಟಲ್ಗೆ 1-2 ರೂಪಾಯಿ ಜಾಸ್ತಿ ಆದ್ರೂ ಯೋಚನೆ ಮಾಡಿ. ಜನಸಾಮಾನ್ಯರ ಜೇಬಿನಿಂದ ತಿಂಗಳಿಗೆ 100 ಕೋಟಿ ರೂಪಾಯಿ ಎಕ್ಸ್ಟ್ರಾ ಲೂಟಿ ಆಗತ್ತೆ. ಇನ್ನು ಬಹಳ ಶಾಕಿಂಗ್ ವಿಚಾರ ಏನು ಅಂದ್ರೆ ಪಾನ ಪ್ರಿಯರಿಗಂತೂ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ. ವೀಕೆಂಡ್ ಬಂತು ಅಂದ್ರೆ ಅದೆಷ್ಟೋ ಜನಕ್ಕೆ ಬಿಯರ್ ಬೇಕೇ ಬೇಕು. ಇವುಗಳನ್ನ ತುಂಬೋಕೆ ಗಾಜಿನ ಬಾಟ್ಲಿಗಳು ಬೇಕು. ಆ ಗಾಜಿನ ಬಾಟಲಿಗಳನ್ನ ಕರಗಿಸುವ ಶೇಪ್ ತರೋಕೆ ಸಿಕ್ಕಾಪಟ್ಟೆ ಹೀಟ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ನ್ಯಾಚುರಲ್ ಗ್ಯಾಸ್ ಅನಿವಾರ್ಯ. ನಮ್ಮ ದೇಶಕ್ಕೆ ಬೇಕಾಗುವ 42% ಗ್ಯಾಸ್ ಕತಾರ್ನಿಂದ ಬರುತ್ತೆ. ಆದ್ರೆ ಈಗ ಇರಾನ್ ಬಿಕ್ಕಟ್ಟಿನಿಂದ ಗ್ಯಾಸ್ ಸಪ್ಲೈ ನಲ್ಲಿ ಭಾರಿ ವ್ಯತ್ಯಾಸ ಆಗಿದೆ. ಹೀಗಾಗಿ ಗಾಜಿನ ಬಾಟಲಿಗಳ ಉತ್ಪಾದನಾ ವೆಚ್ಚ ಮತ್ತು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಬಾಟಲಿ ರೇಟ್ ಜಾಸ್ತಿ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದರ ಒಳಗಿರೋ ಲಿಕ್ವಿಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಯುದ್ಧದ ಎಫೆಕ್ಟ್ ನಿಂದಾಗಿ ಪಾನ ಪ್ರಿಯರ ಜೇಬಿಗೂ ಕೂಡ ಕತ್ತರಿ ಬೀಳೋದು ಕನ್ಫರ್ಮ್. ಇದೆಲ್ಲದ್ರ ಜೊತೆಗೆ ಇನ್ನೂ ಒಂದು ವಿಚಿತ್ರ ವಿಚಾರ ಏನು ಮತ್ತೆ ಶಾಕಿಂಗ್ ವಿಚಾರ ಏನು ಅಂದ್ರೆ ಈ ಯುದ್ಧದಿಂದ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಸ್ಟಡಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಹೇಗೆ ಅಂದ್ರೆ ಭಾರತದಲ್ಲಿ ಸುಮಾರು 8,000 ಕೋಟಿ ರೂಪಾಯಿ ಬಿಸ್ನೆಸ್ ನಡೆಸೋ ಕಾಂಡಮ್ ಇಂಡಸ್ಟ್ರಿಗೆ ಈ ಯುದ್ಧದಿಂದ ದೊಡ್ಡ ಹೊಡೆತ ಬಿದ್ದಿದೆ. ಕಾಂಡೋಮ್ ತಯಾರಿಕೆಯಲ್ಲಿ ಬಳಸೋ ಲ್ಯಾಟೆಕ್ಸ್ ಸ್ಟೆಬಿಲೈಸ್ ಮಾಡಲು ಅಮೋನಿಯಾ ಮತ್ತು ಸಿಲಿಕಾನ್ ಆಯಿಲ್ ಬೇಕೇ ಬೇಕು.
ಇವುಗಳು ನಮಗೆ ಹೆಚ್ಚಾಗಿ ಇರಾನ್ ಮತ್ತು ಪಶ್ಚಿಮ ಏಷ್ಯಾದಿಂದ ಬರಬೇಕಿತ್ತು. ಆದ್ರೆ ಯುದ್ಧದಿಂದಾಗಿ ರಾ ಮೆಟೀರಿಯಲ್ ಸಪ್ಲೈ ನಿಂತು ಹೋಗ್ಬಿಟ್ಟಿದೆ. ಇದರಿಂದಾಗಿ ಕಾಂಡೋಮ್ ಉತ್ಪಾದನೆ ಕಮ್ಮಿಯಾಗಿ ಬೆಲೆ ಗಗನಕ್ಕೇರ್ಬೋದು. ಅಂತಿಮವಾಗಿ ಮಿಡ್ಲ್ ಕ್ಲಾಸ್ ಮತ್ತು ಬಡ ಕುಟುಂಬಗಳಲ್ಲಿ ಜನಸಂಖ್ಯಾ ನಿಯಂತ್ರಣದ ಮೇಲೆ ಎಫೆಕ್ಟ್ ಬೀರುವಂತ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ಎಕ್ಸ್ಪರ್ಟ್ಗಳ ಮಾತು. ನೋಡಿದ್ರಾ ಲಾಜಿಕ್ ಎಲ್ಲಿಂದ ಎಲ್ಲಿಗೆ ಹೆಂಗ್ ಕನೆಕ್ಟ್ ಆಗತ್ತೆ ಅಂತ? ಸ್ನೇಹಿತರೆ, ನೋಡಿದ್ರಲ್ವಾ ಇವತ್ತಿನ ಗ್ಲೋಬಲೈಸ್ ಜಗತ್ನಲ್ಲಿ ನಾವೆಲ್ಲರೂ ಒಬ್ಬರನ್ನೊಬ್ರು ಹೇಗೆ ಡಿಪೆಂಡ್ ಆಗಿದೀವಿ ಅಂತ. ಎಲ್ಲೋ ನಡೆಯೋ ಯುದ್ಧ ನಮಗೆ ಡೈರೆಕ್ಟ್ ಅಲ್ಲದೆ ಇದ್ರೂ ಪರೋಕ್ಷವಾಗಿ ಹೇಗೆಲ್ಲ ಕಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಎಲ್ಲಾ ಗಂಭೀರ ಸಮಸ್ಯೆಗಳನ್ನ ಗಮನಿಸಿಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ ಆಫ್ ಹಾರ್ಮಸ್ ಅನ್ನ ಮುಕ್ತಗೊಳಿಸೋಕೆ ಇರಾನ್ಗೆ ಡೆಡ್ಲೈನ್ ನೀಡಿದ್ದಾರೆ. ಇರಾನ್ ಕೂಡ 45 ದಿನಗಳ ಕದನ ವಿರಾಮವನ್ನ ಕೇಳ್ತಾ ಇದೆ. ಆದ್ರೆ ಇಸ್ರೇಲ್ ಮಾತ್ರ ತನ್ನ ಅಟ್ಯಾಕ್ ನಿಲ್ಸೋ ಹಾಗೆ ಕಾಣ್ತಾ ಇಲ್ಲ. ಏನೇ ಆಗ್ಲಿ, ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ. ಜಗತ್ನಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸ್ಲಿ, ಎಲ್ಲವೂ ಕೂಡ ಸುಖಾಂತ್ಯ ಕಾಣ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಧನ್ಯವಾದ. ವಂದೇ ಭಾರತ ಮಾತರಂ.